ನಾವು RLC ರೆಸ್ಟೋರೆಂಟ್ ಕರೆ ಮಾಡ್ತಾ ಇರೋದು. ನಿಮಗೆ ಕೂಪನ್ ಬೇರೆ ಬೇಕೇನಮ್ಮ? ಅಮ್ಮ ನಿಮ್ಮ ಫ್ರೆಂಡ್ ಚೈತ್ರ ಅಂತ ಇದ್ದಾರಲ್ವಾ? ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ಮಸ್ ವ್ಲಾಗ್. ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಅಂತೂ ತುಂಬಾ ಚೆನ್ನಾಗಿದೆ. ಏನು ಅಂತ ಹೇಳೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ತಡ ಮಾಡೋಣ. ಇವತ್ತು ಏನು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬಿಡ್ತೀನಿ ಗೈಸ್. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ಹೊಸ ಸಿಮ್ನ ತಗೊಂಡು ನನ್ನ ಫ್ರೆಂಡ್ಸ್ ನಂಬರ್ಗೆಲ್ಲ ಪ್ರ್ಯಾಂಕ್ ಕಾಲ್ ಮಾಡ್ತಾ ಇದ್ದೀನಿ. ಸೊ ಒಬ್ಬೊಬ್ರಿಗೂ ಒಂದೊಂದು ಮ್ಯಾಟರ್ನ ಹೇಳ್ಬಿಟ್ಟು ಬಕ್ರಾ ಮಾಡೋಣ ಅಂತ ಹೇಳ್ಬಿಟ್ಟು, ಮೊದಲಿಗೆ ಯಾರು ಬಲಿ ಆಗ್ತಾರೋ ಗೊತ್ತಿಲ್ಲ. ಸೊ ಬನ್ನಿ ಮೊದಲನೇ ಕಾಲ್ ಮಾಡಿಬಿಟ್ಟು ಮಾತಾಡೋಣ. ಈಗ ನಾನು ಫಸ್ಟು ಕಾಲ್ ಮಾಡ್ತಾ ಇರೋದು ನನ್ನ ಫ್ರೆಂಡ್ ಭಾವನಾಗೆ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನನ್ನ ಕಾನ್ಸೆಪ್ಟ್ ಏನು ಅಂತ ಅಂದರೆ, ಈಗ ಅವ್ರ ಫ್ರೆಂಡ್ ಯಾರೋ ನಮ್ಮ ಹತ್ರ ಸಾಲ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀನಿ. ನೋಡೋಣ. ಹೆಲೋ, ಭಾವನ ಅವರ ಮಾತಾಡ್ತಾ ಇರೋದು? ಅಮ್ಮ ನಿಮ್ಮ ಫ್ರೆಂಡ್ ಚೈತ್ರ ಅಂತ ಇದ್ದಾರೆ ಅಲ್ವಾ? ನಿಮ್ಮ ಫ್ರೆಂಡ್ ಚೈತ್ರ ಅಂತ ಇದ್ದಾರೆ ಅಲ್ವಾ ಮ್ಯಾಮ್? ನಿಮ್ಮ ಹೆಸರು ಹೇಳಿಬಿಟ್ಟು ಅವರು 10,000 ಸಾಲ ಮಾಡಿದ್ದಾರೆ ನಮ್ಮ ಹತ್ರ. ಮ್ಯಾಮ್ ಯಾರು ಮಾತಾಡ್ತಾ ಇರೋದು ಅಂತ ಗೊತ್ತಾಗ್ತಿದ್ಯಾ? ನಾವು ಬಜಾಜಿಂದ ಕರೆ ಮಾಡ್ತಾ ಇರೋದು. ನೀನು ಮಾಡಬಾರ್ದಾಗಿತ್ತು. ನಾನು ಮತ್ತೆ ಯೂಟ್ಯೂಬಲ್ಲಿ ಪ್ರ್ಯಾಂಕ್ ಒಂದು ಕಾಲ್ ಮಾಡ್ತಾ ಇದ್ದೆ. ಹಲೋ ಮ್ಯಾಮ್. ಹಲೋ, ಪೂರ್ಣಿಮಾ ಅವರ ಮಾತಾಡ್ತಾ ಇರೋದು? ಮ್ಯಾಮ್ ನಿಮ್ಮದು ಸ್ಲೈಸರ್ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ವಾ ನೀವು? ಸ್ಲೈಸರ್ನಿಂದ ಕರೆ ಮಾಡ್ತಾ ಇರೋದು ಮ್ಯಾಮ್ ನಾವು, ಬ್ರಾಂಚ್ ಡಿಪಾರ್ಟ್ಮೆಂಟಿಂದ. ನೀವು ಸ್ಲೈಸರ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ 10,000 ಸಾಲ ಮಾಡಿದ್ದೀರಾ ಮ್ಯಾಮ್. ಅದು ಮರ್ತೋಗಿದ್ದೀರಾ? ಪೇ ಮಾಡಿಲ್ಲ ನೀವು? ಇಲ್ಲ ಮ್ಯಾಮ್, ಅದು ನಿಮ್ಮ ಅಕೌಂಟಲ್ಲಿ 10K ತೋರಿಸ್ತಾ ಇದೆ ಮ್ಯಾಮ್. ನೀವು ಡೆಪಾಸಿಟ್ ಮಾಡಿಲ್ಲ ಅಂದರೆ ನಿಮಗೆ ನೋಟಿಸ್ ಬರುತ್ತೆ. ಅಲ್ಲ ಮ್ಯಾಮ್, ನಾವು ಸ್ಲೈಸರ್ನಿಂದ ಕರೆ ಮಾಡ್ತಾ ಇರೋದು. ಇಲ್ಲ ಮ್ಯಾಮ್, ನೀವು 10K ಒಂದ್ಸಲ ಆ್ಯಪ್ನ ಡೌನ್ಲೋಡ್ ಮಾಡಿ ಚೆಕ್ ಮಾಡಿ, ಇಲ್ಲ ನಿಮ್ಗೆ ಇಮಿಡಿಯೇಟಾಗಿ ನೋಟಿಸ್ ಬರುತ್ತೆ. ಇಲ್ಲ ಮ್ಯಾಮ್, ನೀವು ಒಂದ್ಸಲ ಚೆಕ್ ಮಾಡಿ. ನಿಮಗೆ ಬೇಕಿದ್ರೆ ಒಂದು ಮೆಸೇಜ್ ಕೂಡ ಬರುತ್ತೆ, ಚೆಕ್ ಮಾಡಿ ಸ್ಲೈಸ್ ಆ್ಯಪಿಂದ. ಬ್ಲಾಕ್ ಮಾಡಿಬಿಟ್ಟಿದ್ದಾನೆ ನೋಡಿ ಗೈಸ್. ಅವಳಿಗೆ ಜಸ್ಟ್ 2 ಸೆಕೆಂಡ್ ಬ್ಲಾಕ್ ಮಾಡಿದ್ದಾಳೆ. ಹಲೋ, ಮೇಘನ ಅವರು ಮಾತಾಡ್ತಾ ಇರೋದು? ಮ್ಯಾಮ್ ನಾವು RLC ರೆಸ್ಟೋರೆಂಟಿಂದ ಕರೆ ಮಾಡ್ತಾ ಇರೋದು. RLC ರೆಸ್ಟೋರೆಂಟಿಂದ ಕರೆ ಮಾಡ್ತಾ ಇರೋದು. ನೀವು ಒಂದ್ಸಲ ಬಂದು ನಮ್ಮ ರೆಸ್ಟೋರೆಂಟಲ್ಲಿ ಆರ್ಡರ್ ಮಾಡಿದ್ರಿ. ಸೊ ನಿಮ್ಮ ಫೋನ್ ನಂಬರ್ ಸೆಲೆಕ್ಟ್ ಆಗಿದೆ ಮ್ಯಾಮ್ ಕೂಪನ್ಗೋಸ್ಕರ, ವ್ಯಾಲೆಂಟೈನ್ಸ್ ಡೇ ದಿನ. ನೀವು ಅದನ್ನು 1000 ರೂಪೀಸ್ ಫ್ರೀಯಾಗಿ ವೋಚರ್ ಯೂಸ್ ಮಾಡ್ಬೋದು. ಬಂದು ವಿಸಿಟ್ ಮಾಡೋಕ್ಕಾಗುತ್ತಾ? ಹಾಂ ಹೌದು. ಮ್ಯಾಮ್ ನೀವು ಯಾವಾಗ ಬಂದು ವಿಸಿಟ್ ಮಾಡ್ತೀರಾ? ನೀವು ಯಾವಾಗ ಮತ್ತೆ ಬರೋದಕ್ಕಾಗುತ್ತೆ ಮ್ಯಾಮ್? ನಿಮ್ಮ ಅವೈಲಬಿಲಿಟಿ? ಮ್ಯಾಮ್ ನೀವು ಈವ್ನಿಂಗ್ ಅಷ್ಟರಲ್ಲಿ ಬಂದು ತೊಗೊಳಕ್ಕಾಗುತ್ತಾ ವೋಚರ್? ಇಲ್ಲ ಅಂದರೆ ಅದು ಹೊರಟೋಗುತ್ತೆ ಮ್ಯಾಮ್. 1 ಡೇ ವ್ಯಾಲಿಡಿಟಿ ಇರುತ್ತೆ ಅಷ್ಟೇ. ನೀವೀಗ ವೋಚರ್ ತೊಗೊಂಡ್ರೆ ನಾವು ಆ ಕೂಪನ್ನ ಅಪ್ಲೈ ಮಾಡಿರ್ತಿರ್ತೀವಿ. ಸೊ ನೀವು February 14th ಯೂಸ್ ಮಾಡ್ಕೋಬೋದು. ಇಲ್ಲ ಮ್ಯಾಮ್, ನಾವು ನಿಮಗೆ ಝುಡಿಯೋ ವೋಚರ್ ಕೊಡ್ತೀವಿ. ನೀವು ಝುಡಿಯೋಗೆ ಹೋಗ್ಬಿಟ್ಟು 1000 ರೂಪೀಸ್ವರೆಗೂ ಪರ್ಚೇಸ್ ಮಾಡ್ಬೋದು ಮ್ಯಾಮ್. ಮ್ಯಾಮ್ ನೀವು ಕಪಲ್ಸೇ ಹೋಗಬೇಕಾಗುತ್ತೆ ಅದಕ್ಕೆ. ಇದು ಬರೀ ಕಪಲ್ಸಿಗೆ ಮಾತ್ರ ಅವೈಲೇಬಲ್ ಇರೋದು. ಹಾಂ ಮ್ಯಾಮ್, ಖಂಡಿತ ಶೇರ್ ಮಾಡ್ತೀನಿ. ಯಲಹಂಕ 4th ಫೇಸ್ ಹತ್ರ ಬರಬೇಕಾಗುತ್ತೆ ಮ್ಯಾಮ್ ನೀವು.
ಯಲಹಂಕ 4th ಫೇಸ್ ಹತ್ರ ಬಂದು ನೀವು ಕಲೆಕ್ಟ್ ಮಾಡ್ಕೋಬೋದು. ಅಡ್ರೆಸ್ ಎಲ್ಲ ಲೊಕೇಶನ್ ಆ್ಯಂಡ್ ವಾಟ್ಸಪ್ ಬೇಕಿದ್ರೆ ಮಾಡ್ತೀನಿ, ನೀವು ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಬರೋವಾಗ ಇಬ್ಬರು ಬರಬೇಕು ಮ್ಯಾಮ್, ಬಿಕಾಸ್ ಇಬ್ಬರು ಸೈನ್ ಕೂಡ ಬೇಕಾಗುತ್ತೆ. ಖಂಡಿತ ಬರೋಕ್ಕಾಗುತ್ತಲ್ವಾ ಮ್ಯಾಮ್ ಇವತ್ತು? ಓಕೆ ಮ್ಯಾಮ್, ಅವ್ರನ್ನೂ ಕೇಳಿ ವಿತಿನ್ 2 ಮಿನಿಟ್ಸಲ್ಲಿ ಕಾಲ್ ಬ್ಯಾಕ್ ಮಾಡ್ತೀರಾ? ಯಾ ಮ್ಯಾಮ್, ಶ್ಯೂರ್. ನಿಮಗೆ ಕೂಪನ್ ಬೇರೆ ಬೇಕೇನಮ್ಮ? ಕೂಪನ್ ಬೇಕಂತೆ, ರೆಸ್ಟೋರೆಂಟ್ ಅಡ್ರೆಸ್ ಹೇಳ್ಬೇಕಂತೆ. ನಾನು ಯೂಟ್ಯೂಬ್ ಲಾಗ್ ಮಾಡ್ತಾ ಇದ್ದೀವಿ. ಪ್ರ್ಯಾಂಕ್ ಕಾಲ್ ಮಾಡೋವಾಗ ಯಾರು ಆಗ್ತಾರೋ ಬಕ್ರ ಅಂತ ಚೆಕ್ ಮಾಡ್ತಾ ಇದ್ದೀವಿ. ನೀನ ಫಸ್ಟ್ ಪ್ರ್ಯಾಂಕ್ ಆಗಿರೋ ವ್ಯಕ್ತಿ. ಹೋಗ್ಲಿ ಬಿಡು, ನೀನು ಒಬ್ಳಾದ್ರೆ ಸಿಕ್ತೆ ಪ್ರ್ಯಾಂಕ್ ಆಗೋದಕ್ಕೆ. ಹೆಲೋ, ಅರ್ಚನಾ ಅವರ ಮಾತಾಡ್ತಾ ಇರೋದು? ಮ್ಯಾಮ್, ನಾವು ಬರೋಡಾ ಬ್ಯಾಂಕಿಂದ ಕರೆ ಮಾಡ್ತಾ ಇದ್ದೀವಿ. ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕಿಂದ ಕರೆ ಮಾಡ್ತಾ ಇದ್ದೀವಿ. ನೀವು ಸ್ಲೈಸ್ ಆ್ಯಪ್ನ ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಮ್ಯಾಮ್? ಮತ್ತು ನಿಮ್ಮ ಅಕೌಂಟ್ ಮೇಲೆ 10,000 ರುಪೀಸ್ ಆಲ್ರೆಡಿ ಡೆಬಿಟ್ ಆಗಿದೆ ಅಂತ ಬಂದಿದೆ. ನೀವೊಂದ್ಸಲ ಚೆಕ್ ಮಾಡಿ ಮ್ಯಾಮ್, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಫುಲ್ಲು 0 ರುಪೀಸ್ ಆಗಿದೆ ಈಗ. ಹೌದು, ಜೊತೆಯಲ್ಲಿ 10,000 ರುಪೀಸ್ ನಿಮ್ಮ ಬ್ಯಾಂಕ್ ಮೇಲೆ ಸಾಲ ಕೂಡ ತಗೊಂಡಿದ್ದಾರೆ. ಗೊತ್ತಿಲ್ಲ ಮ್ಯಾಮ್, ಬಟ್ ಸಾಲ ಕೂಡ ಇದೆ. ನೀವು ಅದನ್ನು ರೀಪೇಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತಷ್ಟರಲ್ಲಿ ನಿಮಗೆ ಡೆಫಿನೆಟ್ಲಿ ನೋಟಿಸ್ ಕೂಡ ಬರುತ್ತೆ. ಮ್ಯಾಮ್, ನಾವು ಬ್ಯಾಂಕಿಂದನೇ ಕರೆ ಮಾಡ್ತಾ ಇರೋದು. ನಾವು ಒಂದೇ ಬ್ಯಾಂಕ್ಗೆ ತುಂಬ ಬ್ಯಾಂಕ್ ಜೊತೆ ಕಾಂಟ್ಯಾಕ್ಟ್ಸ್ ಇಟ್ಕೊಂಡಿರ್ತೀವಿ. ಸೊ ಈ ಬ್ಯಾಂಕ್ ಆಫ್ ಬರೋಡಾ ಅಕೌಂಟ್ ಇರೋರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಸಾಲ ತೊಗೊಂಡಿದ್ದಾರೆ ಮ್ಯಾಮ್. 10,000 ರುಪೀಸ್ ತೊಗೊಂಡಿದ್ದಾರೆ. ಗೊತ್ತಿಲ್ಲ ಮ್ಯಾಮ್, ನೀವು ಒಂದೊಂದ್ಸಲ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಿರ್ತೀರಾ ಮ್ಯಾಮ್, ಒಬ್ಬೊಬ್ಬರಿಗೆ ಲೀಕ್ ಆಗುತ್ತೆ. ಗೊತ್ತಿಲ್ಲ ಮ್ಯಾಮ್, ಒಂದ್ಸಲ ಇಮಿಡಿಯೇಟಾಗಿ ಹೋಗಿ ಚೆಕ್ ಮಾಡಿ. ಮತ್ತು ಇಂಥವೆಲ್ಲ ಲೇಟ್ ಮಾಡಬೇಡಿ, ಇಲ್ಲ ಅಂದರೆ ನಿಮ್ಮ ಅಕೌಂಟಲ್ಲಿ ಯಾವುದೇ ದುಡ್ಡು ನೀವು ಹಾಕಿದ್ರೆ ಎಲ್ಲ ಕಟ್ಟಾಗುತ್ತೆ. ಹೌದು ಮ್ಯಾಮ್, ಮಿಸ್ ಮಾಡಬೇಡಿ. ಇವತ್ತು ನೀವು ರೀಪೇಮೆಂಟ್ ಮಾಡಲೇಬೇಕು ಮ್ಯಾಮ್. ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನಿಮಗೆ ಅದು ನೋಟಿಸ್ ಬರುತ್ತೆ. ಹೇಳಿದ್ನಲ್ಲ ಮ್ಯಾಮ್, 10,000 ರುಪೀಸ್ ತೊಗೊಂಡಿದ್ದಾರೆ. ಸೊ ನೀವು ಅದನ್ನು ರೀಪೇಮೆಂಟ್ ಮಾಡಬೇಕಾಗುತ್ತೆ. ನಮ್ಮ ಬ್ಯಾಂಕಿಗೆ ಮಾಡಬೇಕು ಮ್ಯಾಮ್ ನೀವು. ಯಾಕಂದರೆ ಅದು ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಸಾಲ ಇರೋದು. ಹಾಂ ಮ್ಯಾಮ್, ನೀವು ಮಾಡಲೇಬೇಕು. ಇಮಿಡಿಯೇಟಾಗಿ ಮಾಡಿಲ್ಲ ಅಂದರೆ ನಿಮ್ಗೆ ಅದು ಇನ್ನೂ ಡಬಲ್ ಆಗುತ್ತೆ ಮ್ಯಾಮ್. ನಾವು ಕೂಡ ನಿಮ್ಮ ಮೇಲೆ ಕೇಸ್ ಹಾಕ್ಬೋದು. ಯಾವಾಗ ಬರೋಕ್ಕಾಗುತ್ತೆ ಮ್ಯಾಮ್ ನಿಮಗೆ? ನೋಡಿ ಮ್ಯಾಮ್, ಇಲ್ಲ ಅಂದರೆ ಏನು ಮಾಡ್ತಿರೋ ನೋಡಿ. ರೀಪೇಮೆಂಟ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಅದು ದೊಡ್ಡ ಕೇಸ್ ಆಗುತ್ತೆ. ಆಮೇಲೆ ಕೋರ್ಟ್ ಅಂತ ಎಲ್ಲ ಇಶ್ಯೂ ಹೋಗಬೇಕಾಗತ್ತೆ. ಹೌದು ಮ್ಯಾಮ್, ನಿಜ ಹೇಳ್ತಾ ಇದ್ದೀವಿ ನಾವು. 10,000 ರುಪೀಸ್ ಸಾಲ ಇದೆ. ಮ್ಯಾಮ್, ಈಗ ತುಂಬ ಈ ಥರ ಫ್ರಾಡ್ ನಡೀತಿದೆ. ಅದಕ್ಕೋಸ್ಕರನೇ ನಾವು ನಿಮಗೆ ಕರೆ ಮಾಡ್ತಿರೋದು. ಈಗಲೇ ಮಾಡ್ತಾ ಇದ್ದೀವಿ. ತುಂಬ ಡಿಲೇ ಆಗಿದ್ದಿದ್ರೆ ನಿಮ್ಗೆ ಇನ್ನೂ ತೊಂದರೆ ಆಗಿರೋದು, ನೋಟಿಸ್ ಬಂದಿರೋದು. ಇಲ್ಲ ಮ್ಯಾಮ್, ಖಂಡಿತವಾಗ್ಲೂ ನಮ್ಗೆ ಆ ಡೀಟೇಲ್ಸ್ ಮಾಹಿತಿ ಬೇಕಿದ್ರೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿನೇ ಚೆಕ್ ಮಾಡಬೇಕಾಗುತ್ತೆ. ಹೌದು ಮ್ಯಾಮ್, ನೀವು ಚೆಕ್ ಮಾಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಹೌದು ಮ್ಯಾಮ್, 10,000 ಸಾಲ ಮಾಡಿದ್ದಾರೆ ಅವರು ನಿಮ್ಮ ಆಧಾರ್ ಕಾರ್ಡ್ನ ಇಟ್ಕೊಂಡು. ಅದಕ್ಕೋಸ್ಕರ ಹೌದು ಮ್ಯಾಮ್, ಅದು ಚೆಕ್ ಮಾಡಿದ್ರು ಇನ್ ಕೇಸ್ ನಿಮ್ಮ ಅಮೌಂಟಲ್ಲಿ ಡೆಬಿಟ್ ಆಗಿಲ್ಲ ಅಂದರೂ ಇಲ್ಲಿ ಸಾಲ ಅಂತ ತೋರಿಸ್ತಾ ಇದೆ. ಕಟ್ಟಾಗೋ ಚಾನ್ಸಸ್ಸು ಇರುತ್ತೆ ಇವತ್ತಷ್ಟರಲ್ಲಿ. ಹೌದು. ಇಲ್ಲ ಮ್ಯಾಮ್, ಮತ್ತೆ ಅದು ನಿಮ್ಮ ಅಕೌಂಟಿಗೆ ಬೀಳೋದಿಲ್ಲ. ಹೌದು ಮ್ಯಾಮ್, ಅದಕ್ಕೆ ಹೇಳ್ತಾ ಇರೋದು, ಬೇಗ ಹೋಗಿ ಬ್ಯಾಂಕ್ ಒಂದ್ಸಲ ಚೆಕ್ ಮಾಡಿ.
ನೋಡ್ತೀನಿ. ನನ್ನ ಕಡೆಯಿಂದ ಯಾವುದು ಪ್ರಾಬ್ಲಮ್ ಇಲ್ಲ. ವಿಷಯನ ಇದು ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಾಳೆ ಸಂಡೇ ಹಾಲಿಡೇ ಇರುತ್ತೆ. ಡೆಫಿನೆಟ್ಲಿ ಹೇಳ್ತೀನಿ, ನಿಮ್ಮ ಬ್ಯಾಂಕ್ ಮೇಲೆ ದೊಡ್ಡ ಪರಿಣಾಮ ಬೀಳುತ್ತೆ. ಸಂಡೇ ಹಾಲಿಡೇ ಅಲ್ವಾ, ಬ್ಯಾಂಕ್ ಎಲ್ಲ ಓಪನ್ ಇರುತ್ತೆ. ಅದಕ್ಕೆ ಮ್ಯಾಮ್ ನಾನು ಹೇಳ್ತಾ ಇರೋದು, ಇವತ್ತೇ ನೀವು ಏನೇ ಇದ್ದರೂ ಡೀಟೇಲ್ಸ್ನ ಹೋಗಿ ಚೆಕ್ ಮಾಡಿ. ಹೊರಗಡೆ ಇದೀವಲ್ವಾ? ಇಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರಲ್ಲಿ ಹೆಲ್ಪ್ಲೈನ್ ನಂಬರ್ ಇರುತ್ತೆ ಮ್ಯಾಮ್, ಅದಾದರೂ ಕರೆ ಮಾಡಿ ಕೇಳಿ. ಇಲ್ಲ ಅಂತಂದರೆ ನಿಮ್ಗೆ ತೊಂದರೆ ಆಗುತ್ತೆ. ಹೌದು ಮ್ಯಾಮ್. ನೀವೀಗ ಏನು ಮಾಡ್ತೀರಾ? ಇವತ್ತು ಮಾಡ್ತೀರಾ ಅಲ್ವಾ? ಇಲ್ಲ ಅಂತ ಅಂದರೆ ನೀವು ಯಾರು? ನಾನು ಕುಸುಮ. ನಾನು ಯೂಟ್ಯೂಬಲ್ಲಿ ಹಿಂಗೆ ಪ್ರ್ಯಾಂಕ್ ಕಾಲ್ಸ್ ಮಾಡ್ತಾಯಿದ್ದೆ ಇವತ್ತು, ಸೊ ಅದಕ್ಕೆ ನಿಮಗೂ ಕಾಲ್ ಮಾಡಿದ್ದೀನಿ. ಅದೇ ನಾನು ಯಾರಿಗೂ ನಂಬರೇ ಕೊಟ್ಟಿಲ್ಲ, ಅದೇ ಸಾಧ್ಯ, ಅದಕ್ಕೆ ಆಗಲಿ ಅಂತ ನ್ಯೂ ನಂಬರ್ ಕಂಡಿದ್ದೆ. ನಾನು ಸ್ವಲ್ಪ ಮಾತಾಡೋಣ ಅಂದ್ಬಿಟ್ಟು. ನೋ ಅಲ್ಲ, ನಾನು ಯಾರಿಗೂ ನಂಬರ್ ಕೊಟ್ಟಿಲ್ಲ, ಅದಕ್ಕೆ ನಾನು ನಂಬಲಿಲ್ಲ. ಹೋಗ್ಲಿ ಬಿಡು, ಟೆನ್ಷನ್ ಆಗಿಬಿಡ್ತೀಯ ಅಂದ್ಬಿಟ್ಟು ನಾನೇ ಬೇಗ ಹೇಳ್ಬಿಟ್ಟೆ. ಗೈಸ್, ನೀವೇ ನೋಡಿದ್ರಲ್ಲ, ಇದು ಅರ್ಚನಾ ಅಂತ ಕರೆ ಮಾಡಿದ್ದು. ಆದರೆ ಇದು ಸೀರಿಯಸ್ಲಿ ನಡೆದಿದೆ ಇನ್ಸಿಡೆಂಟು. ತುಂಬ ಜನ ಬ್ಯಾಂಕಿಂದ ಕಾಲ್ ಮಾಡಿ ಈ ಥರ ಎಲ್ಲ ಹೇಳ್ತಾರೆ. ದಯವಿಟ್ಟು ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡಿ, ಈ ಥರ ಯಾವುದೂ ಇರೋಲ್ಲ. ಸೊ ಈ ಥರ ವೀಡಿಯೋಸ್ ಏನಿದ್ರು ಜಸ್ಟ್ ನೋಡೋದಕ್ಕೆ ಪ್ರ್ಯಾಂಕ್ ವೀಡಿಯೋಸ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ಥರ ಪ್ರ್ಯಾಂಕ್ ಕಾಲ್ಸ್ ಅಂತ ಮಾಡಿದಾಗ ತುಂಬಾ ತೊಂದರೆ ಆಗುತ್ತೆ. ಈ ಥರ ಯಾವುದೇ ಕಾಲ್ಸ್ನ ಅಟೆಂಡ್ ಮಾಡಬೇಡಿ. ಅಟೆಂಡ್ ಮಾಡಿದ್ರು ನಿಮ್ಮ ಡೀಟೇಲ್ಸ್ನ ಯಾವುದೇ ಕಾರಣಕ್ಕೂ ಬೇರೆಯವ್ರ ಜೊತೆ ಶೇರ್ ಮಾಡ್ಕೋಬೇಡಿ. ಈ ಥರ ನೋಡೋದಕ್ಕಷ್ಟೇ ಚೆಂದ. ಇದು ಬರೀ ಫನ್ ವೀಡಿಯೋ ಮಾತ್ರ ಆಗಿರುತ್ತೆ ಅಷ್ಟೇ. ಈ ವಿಡಿಯೋದಲ್ಲಿ ಯಾರಿಗೆ ಯಾವುದೇ ತೊಂದರೆ ಆಗಿಲ್ಲ. ನಾನು ಕಾಲ್ ಮಾಡಿದ ಪ್ರತಿಯೊಬ್ಬರು ನನ್ನ ಫ್ರೆಂಡ್ಸ್ ಅಷ್ಟೇ. ಸೊ ಇದೇ ಥರ ಕಾಮಿಡಿ ವೀಡಿಯೋಸ್, ಪ್ರ್ಯಾಂಕ್ ವೀಡಿಯೋಸ್ ಬೇಕಿದ್ದರೆ ಈ ವಿಡಿಯೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಕೀಪ್ ವಾಚಿಂಗ್ ಕ್ರಿಸ್ಮಸ್ ಲವ್.